ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2025-26ನೇ ಸಾಲಿನ ಹೈಯರ್ ಸೆಕೆಂಡರಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ಜಿಲ್ಲೆಯಲ್ಲಿ 71.72 ಫಲಿತಾಂಶ ದಾಖಲು. 11,559 ಮಂದಿ ಉನ್ನತ ಶಿಕ್ಷಣಕ್ಕೆ ಅರ್ಹತೆ. ಮುಹಮ್ಮದ್ ಆಸಿಫ್ ನಿಗೂಢ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ಪ್ರಕರಣ ತನಿಖೆಯನ್ನು ಯಾಕೆ ಸಿಬಿಐಗೆ ವರ್ಗಾಯಿಸಬಾರದೆಂದು ಹೈಕೋರ್ಟ್ ಪ್ರಶ್ನೆ. ಘಟನೆಯ ಬಗ್ಗೆ ವಿವರಾತ್ಮಕ ವಿವರಣೆ ನೀಡುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ. ಮಂಜೇಶ್ವರದಲ್ಲಿ ಟಗ್ ಮೀನುಗಾರಿಕಾ ದೋಣಿಗೆ ಡಿಕ್ಕಿ ಹೊಡೆದು ಓರ್ವ ವ್ಯಕ್ತಿಯ ಗಾಯ. ಘಟನೆಯಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜು. ಕುಟುಂಬಶ್ರೀ ಜಿಲ್ಲಾ ಮಿಷನ್ನಿಂದ ವಸತಿ ರಹಿತರಿಗೆ ಸುರಕ್ಷಿತ ವಸತಿ ಒದಗಿಸುವ ಯೋಜನೆ ಚೀಮೇನಿಯಲ್ಲಿ ಆರಂಭ. ರತೀಶ್ ಪಿಲಿಕೋಡ್ ಅವರಿಂದ ಮೊದಲ ಮನೆಯ ಶಂಕುಸ್ಥಾಪನೆ. ನೆಲ್ಲಿಕುನ್ನು ಮುಹಿಯುದ್ದೀನ್ ಮಸೀದಿ ರಸ್ತೆ ಪಕ್ಕದಲ್ಲಿ ಕಸ ಮಾಲಿನ್ಯದಿಂದಾಗಿ ಸ್ಥಳೀಯರು ಸಂಕಷ್ಟದಲ್ಲಿ. ಬೀದಿ ನಾಯಿಗಳು ಹಾಗೂ ಹಾವುಗಳ ಕಾಟದಿಂದಾಗಿ ಜನತೆ ಭಯಭೀತಿಯಲ್ಲಿ. ವಾರ್ತೆಗಳು ವಿವರವಾಗಿ. ರಾಜ್ಯದಲ್ಲಿ 2025-26ನೇ ಸಾಲಿನ ಹೈಯರ್ ಸೆಕೆಂಡರಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಜಿಲ್ಲೆಯಲ್ಲಿ 71.72 ಫಲಿತಾಂಶ ದಾಖಲಾಗಿದೆ. 11,599 ಮಂದಿ ಉನ್ನತ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ. ಕೇರಳದಲ್ಲಿ ರಾಜ್ಯದಲ್ಲಿ 2025-26ನೇ ಸಾಲಿನ ಹೈಯರ್ ಸೆಕೆಂಡರಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಜಿಲ್ಲೆಯಲ್ಲಿ 71.72% ಫಲಿತಾಂಶ ದಾಖಲಾಗಿದೆ. ಮುಕ್ತ ಶಾಲಾ ವಿಭಾಗದಲ್ಲಿ 42.2% ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಅರ್ಹತೆ ಪಡೆದಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 16,432 ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಪೈಕಿ 16,173 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಈ ಪೈಕಿ 11,599 ಮಂದಿ ಉನ್ನತ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ. ಮುಕ್ತ ಶಾಲಾ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದ ಒಟ್ಟು 1,416 ವಿದ್ಯಾರ್ಥಿಗಳಲ್ಲಿ 1,365 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಈ ಪೈಕಿ 576 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜಿಲ್ಲೆಯಲ್ಲಿ ಚಟ್ಟಂಜಲ್ ಹೈಯರ್ ಸೆಕೆಂಡರಿ ಶಾಲೆಯ ವಾಣಿಜ್ಯ ವಿಭಾಗದಲ್ಲಿ ಕಾರ್ತಿಕ ಹಾಗೂ ತ್ರಿಕರಿಪುರ ದಕ್ಷಿಣ ಜಿಎಚ್ಎಸ್ಎಸ್ನ ಮುಹಮ್ಮದ್ ಶುಹೈಬ್ ಎಂ ವಿಜ್ಞಾನ ವಿಭಾಗದಲ್ಲಿ 100% ಅಂಕಗಳನ್ನು ಗಳಿಸಿದ್ದಾರೆ. ಮಾರ್ಥೋಮಾ ಬದಿರ ಶಾಲೆ 100% ಯಶಸ್ಸನ್ನು ಸಾಧಿಸಿದೆ. ಪರವನಡ್ಕ ಜಿಎಂಆರ್ಎಚ್ಎಸ್ ಬಾಲಕಿಯರ ಶಾಲೆ 96.88 ಮತ್ತು ಪಾಕಂ ಜಿಎಚ್ಎಸ್ಎಸ್ 96.15% ಫಲಿತಾಂಶ ಪಡೆದುಕೊಂಡಿದೆ. ರಾಜಪುರಂನ ಹೋಲಿ ಫ್ಯಾಮಿಲಿ ಎಚ್ಎಸ್ಎಸ್ 96% ಫಲಿತಾಂಶ ಪಡೆದುಕೊಂಡಿದೆ. ವೃತ್ತಿಪರ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಜಿಲ್ಲೆ 60.63% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆ ಬರೆದ 1,082 ವಿದ್ಯಾರ್ಥಿಗಳಲ್ಲಿ 656 ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಅರ್ಹರಾಗಿದ್ದಾರೆ. ಮುಳ್ಳೇರಿಯ ಮತ್ತು ಕುಂಜತೂರು ವೃತ್ತಿಪರ ಹೈಯರ್ ಸೆಕೆಂಡರಿ ಶಾಲೆಗಳು 100% ಫಲಿತಾಂಶ ದಾಖಲಾಗಿದೆ. ಕೊಡಕ್ಕಾಡು ವೃತ್ತಿಪರ ಹೈಯರ್ ಸೆಕೆಂಡರಿ ಶಾಲೆ 96.23% ಫಲಿತಾಂಶ ದಾಖಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಹಮ್ಮದ್ ಆಸಿಫ್ ನಿಗೂಢ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ಪ್ರಕರಣದ ತನಿಖೆಯನ್ನು ಹೇಗೆ ಸಿಬಿಐಗೆ ವರ್ಗಾಯಿಸಬಾರದು ಎಂದು ಹೈಕೋರ್ಟ್ ಪ್ರಶ್ನಿಸಿದೆ. ಘಟನೆಯ ಬಗ್ಗೆ ವಿವರಾತ್ಮಕ ವಿವರಣೆ ಕೋರಿ ಪೊಲೀಸರಿಗೆ ನೋಟಿಸ್ ಕಳುಹಿಸಲು ಹೈಕೋರ್ಟ್ ಆದೇಶ ನೀಡಿದೆ. 2025 ಜನವರಿ 15ರಂದು ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೈವಳಿಕೆ ಕೈಯರ್ಕಟ್ಟೆಯಲ್ಲಿ ನಿಲ್ಲಿಸಿದ್ದ ಲಾರಿಯೊಳಗೆ ಮೊಹಮ್ಮದ್ ಆಸಿಫ್ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಘಟನೆಯಲ್ಲಿ ಪೊಲೀಸ್ ತನಿಖೆ ನಿಷ್ಪರಿಣಾಮಕಾರಿಯಾಗಿರುವುದರಿಂದ ಮೊಹಮ್ಮದ್ ಆಸಿಫ್ ಅವರ ತಾಯಿ ಸಕೀನಾ ಹೈಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ಕೇರಳ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕಳೆದ ದಿನ ಪ್ರಕರಣವನ್ನು ಕೈಗೆತ್ತಿಕೊಂಡ ನ್ಯಾಯಾಲಯ ಅರ್ಜಿದಾರರ ಹಾಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಗಳನ್ನು ಆಲಿಸಿದ ಬಳಿಕ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಬೇಕೆಂಬ ಕೋರಿಕೆಯನ್ನು ಏಕೆ ನೀಡಬಾರದು ಎಂಬುದನ್ನು ವಿವರಿಸುವಂತೆ ಹೈಕೋರ್ಟ್ ಪೊಲೀಸರಿಗೆ ಆದೇಶ ನೀಡಿದೆ. ಮಗನನ್ನು ಕಳೆದುಕೊಂಡ ತಾಯಿಯ ರೋದನೆ ಹಾಗೂ ಒಡಹುಟ್ಟಿದವರ ದುಸ್ಥಿತಿಯ ನಡುವೆ ನ್ಯಾಯಾಲಯದ ಪ್ರಶ್ನೆ ತನಿಖೆಯಲ್ಲಿ ಪ್ರಮುಖ ತಿರುವು ಪಡೆಯಬಹುದು ಎಂದು ಅಂದಾಜಿಸಲಾಗಿದೆ. ಸಾವಿನ ಬಗ್ಗೆ ದೊಡ್ಡ ನಿಗೂಢತೆ ಸುತ್ತುವರಿದಿದ್ದು, ಪ್ರಾಥಮಿಕ ತನಿಖೆಯಲ್ಲಿ ಇದು ಕೊಲೆ ಎಂದು ಸಾಬೀತಾಗಿದ್ದರೂ ಪೊಲೀಸರು ಪ್ರಕರಣದಲ್ಲಿ ಸಾಕಷ್ಟು ಆಸಕ್ತಿ ತೋರಿಸಲಿಲ್ಲ. ಇದರಿಂದಾಗಿ ಅನೇಕ ಆರೋಪಿಗಳು ರಾಜಕೀಯ ಪ್ರಭಾವ ಬಳಸಿಕೊಂಡು ತಪ್ಪಿಸಿಕೊಳ್ಳಲು ಕಾರಣವಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಈ ವಿಷಯದಲ್ಲಿ ಸೂಕ್ತ ಹಸ್ತಕ್ಷೇಪ ಮಾಡಿದ ಬಳಿಕ ಹೈಕೋರ್ಟ್ ಸಿಬಿಐ ತನಿಖೆಗೆ ಏಕೆ ವರ್ಗಾಯಿಸಬಾರದೆಂಬ ಪ್ರಶ್ನೆಯನ್ನು ಮುಂದಿಟ್ಟಿದೆ. മുഹമ്മദ് ആസിഫ് കൊല്ലപ്പെട്ടിട്ട് ഇന്നേക്ക് 1 വർഷവും 4 മാസവും കടന്നു പോവുകയാണ്. ഈ സമയമായിട്ടും ഇതേവരെ
കഴിഞ്ഞ കാലത്ത് ഭരിച്ചുകൊണ്ടിരുന്ന ഇടതുപക്ഷ സർക്കാരിന്റെ ഭാഗത്ത് നിന്ന് ഈ കേസിനെ സംബന്ധിച്ച് ഒരു നടപടി ഉണ്ടായിട്ടില്ല. നമുക്കറിയാം, ഈ തികച്ചും ആ ബായാർ പതാവിൽ നടന്ന ആ ടിപ്പറിനുള്ളിൽ വെച്ച് നടന്ന അതൊരു കൊലപാതകം തന്നെയാണെന്നുള്ളത് ഏത് കൊച്ചു കുട്ടിക്കും മനസ്സിലാകുന്ന ഒരു വസ്തുതയാണ്. ആ വസ്തുതയെ വളച്ചൊടിച്ചുകൊണ്ട് അത് ഒന്നുമല്ലാതാക്കി തീർക്കുന്നതിന് വേണ്ടിയിട്ടുള്ള ഒരു ശ്രമമാണ് അവിടെ നടന്നത്. കാരണം അന്ന് നൈറ്റ് പട്രോളിങ്ങിൽ ഉണ്ടായിരുന്ന ആ പോലീസുകാരുടെ അവരുടെ മൊഴിയെടുക്കാനോ അല്ലെ അവരെ കണ്ടെത്താനോ പോലും ഈ കൊലപാതകവുമായി ബന്ധപ്പെട്ട അല്ലെങ്കിൽ അതിന് നടപടിയെടുക്കേണ്ടവർ തയ്യാറായിട്ടില്ല എന്നുള്ള ഒരു വസ്തുതയാണ്. ഇനി വരുന്ന കാലഘട്ടത്തിൽ ഇനി വരുന്ന മുന്നോട്ടുള്ള നടപടികളിൽ ഞങ്ങൾക്ക് പൂർണ്ണ വിശ്വാസമുണ്ട്. ഈ കേസിലെ കുറ്റവാളികൾ ആരായാലും അവർ പുറത്തു വരിക തന്നെ ചെയ്യും എന്നുള്ളതിൽ യാതൊരു തർക്കവുമില്ല. അതിനുവേണ്ട നടപടിക്രമങ്ങളുമായിട്ട് ഈ സർക്കാർ മുന്നോട്ട് പോകണം എന്നുള്ളൊരു അഭ്യർത്ഥന മാത്രമാണ് ഞങ്ങൾക്ക് സർക്കാരിന്റെ മുന്നിൽ വെക്കാനുള്ളത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರದಲ್ಲಿ ಟಗ್ ಮೀನುಗಾರಿಕಾ ದೋಣಿಗೆ ಡಿಕ್ಕಿ ಹೊಡೆದ ಘಟನೆಯೊಂದು ಸಂಭವಿಸಿದೆ. ಒಬ್ಬರು ಗಾಯಗೊಂಡಿದ್ದು 6 ಕಾರ್ಮಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅಪಘಾತದ ಬಗ್ಗೆ ಕೋಸ್ಟಲ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೇ 24ರಂದು ಬೆಳಗಿನ ಜಾವ 4:30 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಮಂಗಳೂರು ಬಂದರಿನಿಂದ ಮುಂಬೈಗೆ ಸರಕುಗಳೊಂದಿಗೆ ಹೋಗುತ್ತಿದ್ದ ದೊಡ್ಡ ಟಗ್ ಮೀನುಗಾರಿಕಾ ದೋಣಿಗೆ ಡಿಕ್ಕಿ ಹೊಡೆದಿದೆ ಎಂದು ಕಾರ್ಮಿಕರು ತಿಳಿಸಿದ್ದಾರೆ. ಕನ್ಯಾಕುಮಾರಿ ನಿವಾಸಿ ಮೀನುಗಾರಿಕಾ ದೋಣಿ ಕಾರ್ಮಿಕ ಸುಬಿನ್ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ದೋಣಿಯಲ್ಲಿದ್ದ ಇತರ ಕಾರ್ಮಿಕರು, ಚಾಲಕ ಆಂಟನಿ, ಕಾರ್ಮಿಕರಾದ ಮೆಲ್ಟನ್, ಜೋಶುವಾ, ಶಿಬು, ವಲ್ಸನ್ ಮುಂತಾದವರು ಅಪಾಯದಿಂದ ಪಾರಾಗಿದ್ದಾರೆ. ಹಾರ್ನ್ ರೇಡಂಟ್ ಎಂಬ ಟಗ್ ಅಪಘಾತಕ್ಕೆ ಕಾರಣವಾಗಿದ್ದು, ದೋಣಿಗೆ ಡಿಕ್ಕಿ ಹೊಡೆದರೂ ಟಗ್ ಮುಂದಕ್ಕೆ ಚಲಿಸಿದೆ ಎಂದು ತಿಳಿದುಬಂದಿದೆ. ಕನ್ಯಾಕುಮಾರಿ ನಿವಾಸಿ ಪುನೀತಾ ಅವರ ಒಡೆತನದ ಸೂಸನ್ನ ಹೆಸರಿನ ದೋಣಿಗೆ ಅಪಘಾತ ಸಂಭವಿಸಿರುವುದು. ಅಪಘಾತದಲ್ಲಿ ದೋಣಿಯ ಛಾವಣಿ, ದೋಣಿಯ ಇತರ ಭಾಗಗಳು ಹಾನಿಗೊಳಗಾಗಿವೆ. ದೋಣಿಯ ಬದಿ ಭಾಗಕ್ಕೆ ಟಗ್ ಡಿಕ್ಕಿ ಹೊಡೆದಿದೆ ಎಂದು ಚಾಲಕ ಆಂಟನಿ ಹೇಳಿದರು. 1.5 ಕೋಟಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಎಂದು ಮಾಲೀಕರು ಹೇಳಿದ್ದಾರೆ. ಅಪಘಾತಕ್ಕೀಡಾದ ದೋಣಿಯನ್ನು ಬಂದರಿಗೆ ತೆಗೆದುಕೊಂಡು ಹೋಗಿ ಪರಿಶೀಲನೆ ನಡೆಸಲಾಗಿದೆ. ಘಟನೆಯಲ್ಲಿ ಕುಂಬ್ಳೆ ಶಿರಿಯ ಕೋಸ್ಟಲ್ ಪೊಲೀಸರು ದೋಣಿ ಚಾಲಕ ಹಾಗೂ ಕಾರ್ಮಿಕರಿಂದ ಹೇಳಿಕೆಯನ್ನು ಪಡೆದ ಬಳಿಕ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ഞങ്ങൾ ഗുജറാത്ത് സൈഡിൽ നിന്ന് മീൻ പിടിച്ചിട്ട് കരയ്ക്ക് വരുന്ന വഴിയിലാണ്. കാറ്റും കോളൊക്കെ ഉള്ളതുകൊണ്ട് കുറച്ച് കര നെരുങ്ങിയിട്ട്, അപ്പോൾ എന്തെങ്കിലും സംഭവിക്കുകയാണെങ്കിൽ നമുക്ക് പെട്ടെന്ന് കര കയറാമല്ലോ. ആ എയിമിലാണ് ഞങ്ങൾ കരയിൽ കൂടി ഓടിക്കൊണ്ടുവന്നത്. ഒരു 5-6 നാട്ടിക വ്യത്യാസമുള്ള ദൂരത്തിലാണ് ഓടിക്കൊണ്ടുവന്നത്. ആ വഴിക്ക് വരുമ്പോഴാണ് മഞ്ചേശ്വര ഹാർബറിൻ്റെ നേരെ വെച്ച് പെട്ടെന്ന് തന്നെ ഒരു ഡക്ക് കപ്പൽ വന്ന് ഞങ്ങളുടെ ബോട്ടിൽ സെൻറ്ററിൽ വന്നിട്ട് ഇടിച്ചിട്ട് അവർ നിർത്താതെ പോയി. ഞങ്ങൾ വിളിച്ചിട്ടും അവർ മൈൻഡ് ചെയ്യാതെ അങ്ങനെ സോറി എന്ന് പറഞ്ഞിട്ട് പോയി. അപ്പോൾ ഞങ്ങൾ പറഞ്ഞ് ഞങ്ങളുടെ ബോട്ടിൽ ഭയങ്കര അപകട ഡാമേജാണ്, ഞങ്ങൾ നിർത്താതെയൊക്കെ പോകുന്നത്, ആൾക്കാർക്ക് എന്തെങ്കിലും പറ്റിയെന്നൊന്നും അതും ഞങ്ങളൊന്നും അന്വേഷിച്ചില്ല. അപ്പോൾ ഞങ്ങൾ പോലീസിൽ കംപ്ലയിൻറ്റ് കൊടുക്കും. അങ്ങനെ പറഞ്ഞപ്പോൾ സോറി ഞങ്ങൾ കണ്ടില്ല അങ്ങനെയൊക്കെ പറഞ്ഞിട്ട് ഇനി വീണ്ടും അങ്ങനെ പോയിക്കൊണ്ടിരുന്നു മൈൻഡില്ലാതെ. ഞങ്ങളുടെ ബോട്ട് ഇനി ഉപയോഗിക്കാൻ പറ്റാത്ത രീതിയിലുള്ള ഇടിപാടാണ്. സെൻറ്ററിൽ ഇടിച്ച് ഡെക്ക്, സ്റ്റോറ്, പിന്നെ ടാങ്ക്, ആ ടാങ്കിൻ്റേത് എല്ലാം പൊട്ടി. പിന്നെ ബാക്കിൽ ടോപ്പുണ്ട്, അതൊക്കെ വെള്ളത്തിൽ. അതിലാണ് ഞങ്ങൾ ഉയര് രക്ഷിക്കാനുള്ള എല്ലാ ലൈഫ് ജാക്കറ്റ്, എല്ലാ റൗണ്ട് ബോയ എല്ലാം അതിലാണുള്ളത്. അത് മൊത്തം വെള്ളത്തിൽ പോയി. അത് ഞങ്ങൾ എടുക്കാനുള്ള സമയമാണ് ഈ കപ്പൽ ഓടിക്കൊണ്ടിരുന്നത്. ആ ദൂരത്തിൽ പോയിക്കൊണ്ടിരുന്നത് കപ്പൽ. അപ്പോൾ അവിടെ നിന്ന് ഇതുവരെ നോക്കുമ്പോൾ വീണ്ടും ഞങ്ങൾ പൊസിഷൻ നോക്കുമ്പോൾ അപ്പോഴാണ് ഞാൻ ഫോട്ടോ എടുത്തത്. പൊസിഷൻ GPS-ൽ അതിൽ ഫോട്ടോ എടുത്തത്. അപ്പോൾ ആ ഇതിലാണ് കാണിക്കുന്നത്. ആ പൊസിഷനാണ് ഇവിടെ കാണിക്കുന്നത്. റേഡിയൻസ്. ടക്കാണ് അടിച്ചത്. ചുവന്ന കളർ നിറമാണ്. ആർക്കെല്ലാം പരിക്കേറ്റത്? സിബിൻ എന്ന ഒരു ആൾക്ക്. എത്ര വയസ്സിലാണ്? 40 വയസ്സാണ്. വലത് കാലിൽ, ഇടത് കൈ, വേറെ തലയിൽ അങ്ങനെ പരിക്കേറ്റു. നിങ്ങൾ എത്ര ആളുണ്ടായി? നിങ്ങളെ 6 പേര് ഉണ്ടായിരുന്നു. ഒന്ന് ഞാൻ ആന്റണി, സിബിൻ, മെൽട്ടൺ, ജോഷുവ, ഷിബു, ഇങ്ങനെ വോൾസൺ. പോലീസ് കേസെടുത്ത് ഞങ്ങൾ 24-ാം തീയതി ഞങ്ങൾ കാര്യങ്ങളൊക്കെ പറഞ്ഞപ്പോൾ അവർ ഇന്നാണ് FIR റിപ്പോർട്ട് കയ്യിൽ തന്നത്.
അത് റിപ്പോർട്ടൊക്കെ ഇപ്പോൾ ക്ലിയറായിട്ട് വായിച്ചുകൊണ്ടാണ് ഇരിക്കുന്നത്. അത് ശരിയാ തെറ്റാണ്. ഈ പരിക്കേറ്റ കാര്യം നിങ്ങൾ പോലീസിന് മൊഴി കൊടുത്തില്ലേ? പോലീസിൽ ഞങ്ങൾ മൊഴി കൊടുത്ത് അതിൽ മൊഴിയൊക്കെ കൊടുത്ത് ഇപ്പോൾ ഫുള്ളും നഷ്ടമാണ്. ഇത് ഉപയോഗിക്കാൻ പറ്റാത്ത കണ്ടീഷനാണ് നഷ്ടപ്പെട്ടത്. ബോട്ടിന് എത്ര വിലയുണ്ട്? ആ ബോട്ടിൻ്റെ ഒക്കെ ഇപ്പോൾ ഞങ്ങൾ പുതുസായിട്ട് ഉണ്ടാക്കണമെങ്കിൽ എങ്ങനെയും ഒരു 1,25,00,000 രൂപക്കാവും ആ ബോട്ടിന്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಟುಂಬಶ್ರೀ ಜಿಲ್ಲಾ ಮಿಷನ್ನಿಂದ ವಸತಿ ರಹಿತರಿಗೆ ಸುರಕ್ಷಿತ ವಸತಿ ಒದಗಿಸಲು ಆರಂಭಿಸಲಾದ ಯೋಜನೆಯು ಚೀಮೇನಿಯಲ್ಲಿ ಆರಂಭಗೊಂಡಿತ್ತು. ಸಂಪೂರ್ಣ ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಜಾರಿಗೆ ತರಲಾಗುತ್ತಿರುವ ಈ ಯೋಜನೆಯು ಜಿಲ್ಲಾ ಮಟ್ಟದ ಉದ್ಘಾಟನಾ ಹಾಗೂ ಮೊದಲ ಮನೆಯ ಶಂಕುಸ್ಥಾಪನೆಯನ್ನು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡ್ ನೆರವೇರಿಸಿದರು. ಕುಟುಂಬಶ್ರೀ ಸದಸ್ಯರು ತಮ್ಮ ಮನೆಗಳಲ್ಲಿ ಇರಿಸಿಕೊಂಡಿರುವ ಹಣ ಕೂಡಿಡುವ ಪೆಟ್ಟಿಗೆ ಹಾಗೂ ವಂಚಿಗಳಿಂದ ದಿನಕ್ಕೆ ಕನಿಷ್ಠ 1 ರೂಪಾಯಿಯನ್ನು ಮೀಸಲಿಡುವ ಮೂಲಕ 100 ದಿನಗಳವರೆಗೆ 100 ರೂಪಾಯಿಯನ್ನು ಶ್ರೀ ಭವನಂ ಒರುಮೈಲುಯಿರುಂ ಕೂಡು ಈ ಯೋಜನೆಗೆ ಸಂಗ್ರಹಿಸುತ್ತಾರೆ. ಒಂದು ಸಿಡಿಎಸ್ನಲ್ಲಿ ಸರಾಸರಿ 4,500 ಸದಸ್ಯರು ಈ ರೀತಿಯಲ್ಲಿ ಸುಮಾರು 4.5 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಬಹುದು. ಇದಲ್ಲದೆ ವಿವಿಧ ಕಾರ್ಮಿಕ ಸಂಸ್ಥೆಗಳ ಸಹಯೋಗದೊಂದಿಗೆ ಸಹಾನುಭೂತಿಯ ಪ್ರಾಯೋಜಕರಿಂದ ನಿರ್ಮಾಣ ಸಾಮಗ್ರಿಗಳನ್ನು ಮತ್ತು ವಿವಿಧ ಕಾರ್ಮಿಕರು ಭಾಗವಹಿಸುವ ಮೂಲಕ ಉಚಿತ ಉದ್ಯೋಗವನ್ನು ಮಾಡುವ ಮೂಲಕ ಮನೆಗಳನ್ನು ಪೂರ್ಣಗೊಳಿಸಲಾಗುತ್ತದೆ. ಸಿವಿಲ್ ಎಂಜಿನಿಯರ್ಗಳ ಸ್ವಯಂ ಪ್ರೇರಿತ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಹಾಗೂ ಆಕರ್ಷಕ ಯೋಜನೆಗಳು ಮತ್ತು ವಿನ್ಯಾಸಗಳನ್ನು ಉಚಿತವಾಗಿ ನೀಡುವ ಮೂಲಕ ನಿರ್ಮಾಣ ವೆಚ್ಚವನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಲೈಫ್ ಮಿಷನ್ನಲ್ಲಿ ಸೇರ್ಪಡೆಯಾದವರಿಗೆ ಆದ್ಯತೆ. ಸ್ಥಳೀಯ ಸ್ವಸರ್ಕಾರಿ ಸಂಸ್ಥೆಗಳು ಅನುಮೋದಿಸಿದ ಲೈಫ್ ಮಿಷನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದರೂ ವಿವಿಧ ತಾಂತ್ರಿಕ ಮಾನದಂಡಗಳಿಂದಾಗಿ ಮನೆ ಪಡೆಯಲು ಸಾಧ್ಯವಾಗದವರನ್ನು ಈ ಯೋಜನೆಗೆ ಪರಿಗಣಿಸಲಾಗುತ್ತದೆ. ವಿಧವೆಯರು, ಪತಿಯಿಂದ ಪರಿತ್ಯಕ್ತರು, ಬೆಂಬಲವಿಲ್ಲದ ಹಿರಿಯ ನಾಗರಿಕರು, ಮಾನಸಿಕ ಮತ್ತು ದೈಹಿಕ ಸವಾಲುಗಳನ್ನು ಎದುರಿಸುತ್ತಿರುವ ಮತ್ತು ರೂಪಾಯಿ 1 ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವ ನಿರಾಶ್ರಿತರಿಗೆ ಯೋಜನೆಯಲ್ಲಿ ಆದ್ಯತೆ ನೀಡಲಾಗುತ್ತದೆ. ವಾರ್ಡ್ ಸಮಿತಿಗಳು ಮತ್ತು ಸಿಡಿಎಸ್ ತಪಾಸಣೆಗಳ ವಿಶೇಷ ತಪಾಸಣೆಯ ಬಳಿಕ ಅತ್ಯಂತ ಅರ್ಹ ಫಲಾನುಭವಿಯನ್ನು ನಿರ್ಧರಿಸಲಾಗುತ್ತದೆ. ಯೋಜನೆಯ ಜಿಲ್ಲಾ ಮಟ್ಟದ ಉದ್ಘಾಟನೆ ಮತ್ತು ಮೊದಲ ಮನೆಯ ಶಂಕುಸ್ಥಾಪನೆಯನ್ನು ಚೀಮೇನಿಯಲ್ಲಿ ನಡೆದ ಸಮಾರಂಭದಲ್ಲಿ കുടുംബശ്രീ ജില്ലാ മിഷൻ സംയോജക രതീഷ് പിലിക്കോട് ನೆರವೇರಿಸಿದರು. വളരെയധികം അത്ഭുതപ്പെടുകയാണ്. കാരണം ഈ ചെറിയൊരു സമയം കൊണ്ട് അങ്ങനെ വലിയൊരു സാമ്പത്തിക ഭദ്രതയിലെ ആൾക്കാരൊന്നും അല്ല ഈ നാട്ടിലുള്ളവർ. ഒരു 10-30% നമുക്ക് അങ്ങനെ കാണാം. പക്ഷെ ഇതൊരു നല്ല കാര്യമാണെന്ന് മനസ്സിലാക്കിക്കൊണ്ട് ഏറ്റവും പെട്ടെന്ന് തന്നെ ഇങ്ങനെ സാമ്പത്തികം സമാഹരിക്കാൻ പറ്റിയത് നമുക്കിതിന്റെ പ്രവർത്തനങ്ങൾ വളരെ പെട്ടെന്ന് മുന്നോട്ട് കൊണ്ടുപോകാനുള്ള ഒരു അവസരമായി കൂടി കാണുകയാണ്. തീർച്ചയായിട്ടും കാസർഗോഡ് കുടുംബശ്രീ ജില്ലാ മിഷന്റെ എല്ലാ പിന്തുണയും ഞങ്ങൾക്ക് എന്തെങ്കിലും രീതിയിൽ മറ്റൊരു രീതിയിലുള്ള സഹായം ചെയ്യാൻ പറ്റുമെങ്കിൽ അതുകൂടി ചെയ്യുമെന്നുള്ളൊരു ഉറപ്പ് ഈ നാട്ടിലെ നല്ലവരായ എല്ലാ മനുഷ്യരുടെയും ചേർത്ത് പിടിക്കലോടൊപ്പം ലോക മാതൃകയായി ഇന്ത്യക്ക് കേരളം സമ്മാനിച്ച ഈ ബൃഹത് പ്രസ്ഥാനം ഞാൻ അങ്ങനെ തന്നെ പറയുകയാണ്. കാരണം നമുക്ക് ഏത് രീതിയിലുള്ള ഭരണകൂടം നമ്മുടെ നാട്ടിൽ വന്നു കഴിഞ്ഞാലും കുടുംബശ്രീ എന്നൊരു സംവിധാനം നിലനിന്ന് പോകാൻ എപ്പോഴും ആഗ്രഹിക്കുന്നവരാണ് നമ്മൾ. നിങ്ങൾ ആലോചിച്ച് നോക്കുക, 2 പ്രളയവും അതുപോലെ തന്നെ ഒരുപാട് പ്രശ്നങ്ങളും നമ്മൾ അഭിമുഖീകരിച്ചു കഴിഞ്ഞപ്പോൾ മുഖ്യമന്ത്രിയുടെ ദുരിതാശ്വാസ നിധിയിലേക്ക് സാമ്പത്തിക സഹായം ആവശ്യപ്പെട്ടപ്പോൾ നമ്മൾ മിച്ചം വെച്ച് നമ്മൾ സൂക്ഷിച്ചു വെച്ച ചെറിയ ചെറിയ സാമ്പത്തികവും അതുപോലെ തന്നെ നമ്മൾ ഉണ്ടാക്കിയ പല രീതിയിലുള്ള സാമ്പത്തികത്തിൽ നിന്നും ഒരു തുക എടുത്തുകൊണ്ട് ഒരു പക്ഷേ പല കോർപ്പറേറ്റ് സ്ഥാപനങ്ങളും മുഖ്യമന്ത്രിയുടെ ദുരിതാശ്വാസ നിധിയിലേക്ക് സഹായങ്ങൾ നൽകിയപ്പോൾ ഏറ്റവും കൂടുതൽ തുക ഇത്തരത്തിൽ ആക്രി പെറുക്കിയും മറ്റും മിച്ചം വെച്ചുണ്ടാക്കിയ ഈ തുകയിൽ നിന്നും കൊടുത്ത 11.5 കോടി രൂപ കൊടുത്ത ഒരു സംവിധാനത്തിന്റെ പേരാണ് നമ്മുടെ കുടുംബശ്രീ എന്നുള്ളത് അഭിമാനത്തോടു കൂടി നമുക്ക് ഓർമ്മിക്കണം. കാരണം മുഖ്യമന്ത്രിയുടെ ദുരിതാശ്വാസ നിധിയിൽ ഏറ്റവും വലിയ തുക കൊടുത്ത ഒരു സംവിധാനം ഏത്? അത് നമ്മുടെ കുടുംബശ്രീയാണ്. ಸಿಡಿಎಸ್ ಅಧ್ಯಕ್ಷೆ ವಿಕೆ ಶೋಭನಾ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ಜಿಲ್ಲಾ ಮಿಷನ್ ಸಂಯೋಜಕಿ ಕೆಎಂ ಕಿಶೋರ್ ಕುಮಾರ್, ಕಯ್ಯೂರು ಚೀಮೇನಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿವಿ ಜನಾರ್ದನನ್, ಅಭಿವೃದ್ಧಿ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ರಜನಿ, ಕಲ್ಯಾಣ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಕೆ ದಿವಾಕರನ್, ವಾರ್ಡ್ ಸದಸ್ಯ ಎವಿ ಲಲಿತಾ, ಬ್ಲಾಕ್ ಸದಸ್ಯೆ ಪಿವಿ ಶೀಬಾ, ಬ್ಲಾಕ್ ಸಂಯೋಜಕಿ ದಿವ್ಯಾ, ರಾಜು ಪಿ, ಅನಿತಾ, ವಿಜಿಶಾ ಮತ್ತು ಅಶ್ವಿನಿ ಮಾತನಾಡಿದರು. ಸಂಘಟನಾ ಸಮಿತಿ ಅಧ್ಯಕ್ಷ ಕೆವಿ ಅನೀಶ್ ಸ್ವಾಗತಿಸಿದರು ಮತ್ತು ಸದಸ್ಯ ಕಾರ್ಯದರ್ಶಿ ವಿನೋದ್ ಸಿವಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನೆಲ್ಲಿಕುನ್ನು ಮುಹಿಯುದ್ದೀನ್ ಚರ್ಚ್ ರಸ್ತೆ ಕೋಳಿಯಿಂಡಿಯಲ್ಲಿ ಬೆಟ್ಟದಂತೆ ಮಾಲಿನ್ಯ ರಾಶಿ ಬಿದ್ದಿದೆ.
ಪಾದಚಾರಿಗಳು ಮತ್ತು ವಾಹನಗಳಲ್ಲಿ ಪ್ರಯಾಣಿಸುವವರು ಮೂಗು ಮುಚ್ಚಿಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಪ್ರದೇಶದಲ್ಲಿ ವಾಸಿಸುವವರು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ನೆಲ್ಲಿಕುನ್ನು ಮೊಹಿದೀನ್ ಮಸೀದಿ ರಸ್ತೆಯ ಕೋಳಿಂದಡಿ ಎಂಬಲ್ಲಿ ಬೆಟ್ಟದಂತೆ ಕಸದ ರಾಶಿ ಬಿದ್ದಿರುವುದು ಕಂಡುಬರುತ್ತಿದೆ. ಪಾದಚಾರಿಗಳು ಹಾಗೂ ವಾಹನಗಳಲ್ಲಿ ಪ್ರಯಾಣಿಸುವವರು ಮೂಗು ಮುಚ್ಚಿಕೊಳ್ಳದೆ ಪ್ರಯಾಣಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರದೇಶದ ನಿವಾಸಿಗಳು ಸಹ ಕಸದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಇದು ನಗರಸಭೆಯ ಕಂದಾಯ ವ್ಯಾಪ್ತಿಗೆ ಒಳಪಡುವ ಪ್ರದೇಶವಾಗಿದ್ದರೂ ಸಂಬಂಧಪಟ್ಟವರು ಇದಕ್ಕೆ ಪರಿಹಾರ ನೀಡದಿರುವುದು ಶೋಚನೀಯವಾಗಿದೆ. ಈ ಪ್ರದೇಶವು ಕಾಡು ಬಲ್ಲೆಗಳಿಂದ ಆವೃತವಾಗಿರುವುದರಿಂದ ಹಾವುಗಳು ರಸ್ತೆಯ ಉದ್ದಕ್ಕೂ ತೆವಳುತ್ತಾ ಸ್ಥಳೀಯರಿಗೆ ಬೆದರಿಕೆಯುಂಟು ಮಾಡುತ್ತಿವೆ. ಇಲ್ಲಿನ ಕ್ಲಬ್ಗಳ ಪದಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿ, ಶಾಸಕರು ಹಾಗೂ ನಗರಸಭೆಗೆ ದೂರು ನೀಡಿದ್ದರೂ ಇದುವರೆಗೆ ಯಾವುದೇ ಪರಿಹಾರ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇಲ್ಲಿ ಕಸ ಸುರಿಯುವುದರಿಂದ ಬೀದಿ ನಾಯಿಗಳು ಹಾಗೂ ಹಾವುಗಳು ಹೆಚ್ಚಾಗುತ್ತಿವೆ. ನಾಯಿಗಳು ಮತ್ತು ಹಾವುಗಳ ಕಾಟದಿಂದ ಸಂಜೆ ನಡೆದಾಡಲು ದ್ವಿಚಕ್ರ ವಾಹನಗಳಲ್ಲಿ ಸವಾರಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಬೆಳಿಗ್ಗೆ ಮದರಸಕ್ಕೆ ಹೋಗುವ ಮಕ್ಕಳಿಗೆ ಬೀದಿ ನಾಯಿಗಳು ಹಾಗೂ ಹಾವುಗಳು ಅಪಾಯಕಾರಿಯಾಗಿವೆ. ರಜೆಯ ಬಳಿಕ ಶಾಲೆಗಳು ತೆರೆದರೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇಲ್ಲಿಂದ ಕಸದ ರಾಶಿಯನ್ನು ತೆಗೆದುಹಾಕಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಇಲ್ಲಿನ ಕಸದ ರಾಶಿಯನ್ನು ತೆಗೆದುಹಾಕಿ ಅಂಗನವಾಡಿ, ಗ್ರಂಥಾಲಯ ಅಥವಾ ಕ್ಲಬ್ ನಿರ್ಮಿಸುವಂತೆ ಅಧಿಕಾರಿಗಳನ್ನು ಕೇಳಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಮಳೆ ಬಂದಾಗ ಇಲ್ಲಿನ ಕಸವು ಚರಂಡಿಗೆ ಸೇರುವುದರಿಂದ ಮಳೆ ನೀರು ಹರಿಯಲು ಸಾಧ್ಯವಾಗದೆ ರಸ್ತೆಯ ಮೇಲೆ ಹರಿಯಲು ಪ್ರಾರಂಭಿಸುತ್ತದೆ. ಕಾಗೆಗಳು ಕಸವನ್ನು ಎತ್ತಿಕೊಂಡು ಪ್ರದೇಶದ ನಿವಾಸಿಗಳ ಬಾವಿಗೆ, ಅಂಗಳಕ್ಕೆ ಸುರಿಯುವುದು ಸಾಮಾನ್ಯವಾಗಿದೆ. ಈ ದುಸ್ಥಿತಿಗೆ ಪರಿಹಾರ ಕಂಡುಕೊಳ್ಳಲು ಯಾರೂ ಮುಂದೆ ಬರದಿರುವುದು ದೊಡ್ಡ ಪ್ರತಿಭಟನೆಗೆ ಕಾರಣವಾಗಿದೆ. ದುರ್ವಾಸನೆ ಬೀರುವ ಕಸದಿಂದ ರೋಗಗಳು ಹರಡಬಹುದೆಂದು ಸ್ಥಳೀಯರು ಭಯಭೀತರಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತುರ್ತಾಗಿ ಪರಿಹಾರ ಕಂಡುಕೊಳ್ಳಬೇಕು. ಇಲ್ಲವಾದರೆ ಪ್ರಬಲವಾದ ಪ್ರತಿಭಟನೆಗಳನ್ನು ಆಯೋಜಿಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಾವಿಗೆ ಬಿದ್ದ ನಾಯಿಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳ. ಕಾಸರಗೋಡಿನ ಕಳತ್ತೂರಿನ ನಿವಾಸಿ NKM ಬೆಳಿಂಜ ಅವರ ಮನೆಯಲ್ಲಿ ಬಾವಿಗೆ ಬಿದ್ದ ನಾಯಿಯನ್ನು ಅಗ್ನಿಶಾಮಕ ದಳದವರು ರಕ್ಷಿಸಿದ್ದಾರೆ. ಕಾಸರಗೋಡಿನಲ್ಲಿ 30 ಅಡಿ ಆಳದ ಬಾವಿಗೆ ಬಿದ್ದ ನಾಯಿಯನ್ನು ಅಗ್ನಿಶಾಮಕ ದಳದ ತಂಡ ರಕ್ಷಿಸಿತು. ಕಳತ್ತೂರಿನ ನಿವಾಸಿ NKM ಬೆಳಿಂಜ ಅವರ ಮನೆಯಲ್ಲಿ ಶನಿವಾರ ರಾತ್ರಿ ನಾಯಿ ಬಾವಿಗೆ ಬಿದ್ದಿತ್ತು. ಶನಿವಾರ ಬೆಳಿಗ್ಗೆ ನಾಯಿ ಬಾವಿಗೆ ಬಿದ್ದಿರುವುದನ್ನು ಮನೆಯವರು ಗಮನಿಸಿದರು. ಬಾವಿಗೆ ಬಿದ್ದ ನಾಯಿಯನ್ನು ಮಧ್ಯರಾತ್ರಿ ಅಗ್ನಿಶಾಮಕ ದಳದ ತಂಡ ರಕ್ಷಿಸಿದೆ. ಉಪ್ಪಳದ ಅಗ್ನಿಶಾಮಕ ದಳದ SI OB ರಾಜೇಶ್ ಕುಮಾರ್, ಹೋಮ್ ಗಾರ್ಡ್ ರಾಗೇಶ್, ಮಹೇಶ್ ವಿ, ಅತುಲ್ ರವೀಂದ್ರನ್ ಹಾಗೂ ಸುಫೈಲ್ A ಅವರ ತಂಡ ಬಾವಿಗೆ ಇಳಿದು ನಾಯಿಯನ್ನು ರಕ್ಷಿಸಿದೆ. ಬೀದಿ ನಾಯಿಗಳು ಮತ್ತು ಕಾಡು ಹಂದಿಗಳ ತೊಂದರೆಯಲ್ಲಿರುವ ಪ್ರದೇಶವಾಗಿದೆ ಕಳತ್ತೂರು. ರಾತ್ರಿಯ ಸಮಯದಲ್ಲಿ ನಾಯಿ ಗುಂಪುಗಳು ಈ ಪ್ರದೇಶದಲ್ಲಿ ಸೇರುವುದನ್ನು ಕಂಡುಬರುವುದು ಸಾಮಾನ್ಯ ದೃಶ್ಯವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲಾ ಸೆಕೆಂಡ್ ಡಿವಿಷನ್ ಚಾಂಪಿಯನ್ಸ್ಗಳಾದ ರಾಷ್ಟ್ರೀಯ ಕಾಸರಗೋಡು ತಂಡವನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಸಮಿತಿಯಿಂದ ಸನ್ಮಾನಿಸಲಾಯಿತು. ಸಿಟಿ ಟವರ್ ಹಾಲ್ನಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮವನ್ನು ನಗರಸಭಾ ಉಪಾಧ್ಯಕ್ಷ KM ಹನೀಫ್ ಉದ್ಘಾಟಿಸಿದರು. ಜಿಲ್ಲಾ ಸೆಕೆಂಡ್ ಡಿವಿಷನ್ ಚಾಂಪಿಯನ್ ಆಗಿರುವ ನ್ಯಾಷನಲ್ ಕಾಸರಗೋಡು ತಂಡವನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಸಮಿತಿಯ ಆಶ್ರಯದಲ್ಲಿ ಕಾಸರಗೋಡು ಸಿಟಿ ಟವರ್ ಹಾಲ್ನಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. കാസർഗോഡ് നഗരസഭೆ ഉപാധ്യക്ഷ KM ഹനീഫ കാര്യക്രമವನ್ನು ഉദ്ഘാಟಿಸಿದರು. അൻവറിന്റെയും എന്റെയൊക്കെ നേതൃത്വത്തിലുള്ള ഭരണസമിതി ഏകദേശം 3 വർഷം മുമ്പാണ് ഇവിടെ വന്നത്. ടീമിനെ ഇവിടെ ഉണ്ടാക്കിയെടുക്കാൻ സാധിച്ചത് ആ ടീമാണ് ഇന്ന് നമ്മുടെയൊക്കെ അഭിമാനമായി കാസർഗോഡ് ജില്ലാ B ഡിവിഷൻ, അതായത് സെക്കൻഡ് ഡിവിഷനിൽ ചാമ്പ്യനായി വന്ന് അടുത്ത കൊല്ലം സൂപ്പർ ഡിവിഷനിൽ കളിക്കാൻ പോകുന്നത്. ഇതിന് ആദ്യമായി ഇതിന് പിന്നിൽ പ്രവർത്തിച്ച നാഷണലിന്റെയും അതേപോലെ തളങ്കരയിലെയും എല്ലാവരെയും നല്ലവരായ നാട്ടുകാരെയും ഞാൻ അഭിനന്ദിക്കുന്നു. ഞാൻ അറിഞ്ഞെടുത്ത വെറും തളങ്കരയുടെ ടീമല്ല, കാസർഗോട്ടെ തന്നെ നല്ല കളിക്കാരൊക്കെ പിക്ക് ചെയ്ത് ഒരു ടീമാക്കി മാറ്റുകയാണ് ഇങ്ങനെ ഉണ്ടാക്കിയുള്ളത്. അതുകൊണ്ട് തന്നെ കാസർഗോഡിന്റെ ഫുള്ളൊരു അഭിമാനമായി ഇപ്പൊ തളങ്കര നാഷണൽ സ്പോർട്സ് ക്ലബ്ബ് മാറിയിരിക്കുകയാണ്. പക്ഷെ ഇത് ഒരു ಅವಸಾನಮಲ್ಲ, ಒಂದು ತೊಡಕമായി ಕಣಕ್ಕಾಕ ನಮ್ಮಳಿപ്പോൾ TA ಶಾಫಿ ಕ್ಲಬ್ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಬ್ದುಲ್ಲಾ ಸ್ಟ್ರೈಕರ್, ಸಿದ್ದಿಕ್ ಚಕ್ಕರ, ಹಸೈನರ್ ತಳಂಗರ, ಕ್ಲಬ್ ಕೋಶಾಧಿಕಾರಿ ಸುನೈಸ್, ತಂಡದ ವ್ಯವಸ್ಥಾಪಕ ಅಬ್ದುಲ್ ರಹಮಾನ್ ಬಾಂಗೋಡ್, ಶಾಫಿ ತಿರುವತ್ ಮುಂತಾದವರು ಮಾತನಾಡಿದರು. ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸ್ವಾಗತಿಸಿ ಹಸನ್ ಪದಿಕುನಿಲ್ ಧನ್ಯವಾದವಿತ್ತರು.
ಈ ಸಂದರ್ಭದಲ್ಲಿ ತಂಡದ ಮ್ಯಾನೇಜರ್, ಕೋಚರ್, ತಂಡದ ಸದಸ್ಯರನ್ನು ಹಾಗೂ ತಂಡಕ್ಕೆ ಸಹಕರಿಸಿದವರನ್ನು ಸುನೈಸ್ ಹಾಗೂ KM ಹನೀಫಾ ಅವರು ಸ್ಮರಣಿಕೆ ನೀಡಿ ಅಭಿನಂದಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೈವಳಿಕೆ ಅಹ್ದಲ್ ನಗರದಲ್ಲಿ ನಡೆದ SSF ವಲಯ ಸಾಹಿತ್ಯ ಉತ್ಸವ ಸಂಪನ್ನಗೊಂಡಿತು. 546 ಅಂಕಗಳೊಂದಿಗೆ ಕನ್ನಡಿಪಾರ ಯೂನಿಟ್ ವಿಜಯಶಾಲಿಯಾಗಿ ಹೊರಹೊಮ್ಮಿತು. SSF ಸೆಕ್ಟರ್ ಸಾಹಿತ್ಯ ಉತ್ಸವದಲ್ಲಿ 546 ಅಂಕಗಳನ್ನು ಗಳಿಸುವ ಮೂಲಕ ಕನ್ನಡಿಪಾರ ಯೂನಿಟ್ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು. ಅಟ್ಟಗೋಳಿ 2ನೇ ಸ್ಥಾನವನ್ನು ಹಾಗೂ ಶಾಂತಿಯೋಡು 3ನೇ ಸ್ಥಾನ ಗಳಿಸಿತು. ಪೈವಳಿಕೆ ಅಹ್ದಲ್ ನಗರದಲ್ಲಿ 2 ದಿನಗಳ ಕಾಲ ನಡೆದ ಸಾಹಿತ್ಯ ಉತ್ಸವದಲ್ಲಿ ಸೆಕ್ಟರ್ನಿಂದ 8 ಯೂನಿಟ್ಗಳಿಂದಾಗಿ 240 ಜನರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಸೈಯದ್ ಆರಿಫ್ ತಂಗಳ್ ಉದ್ಘಾಟನಾ ಪ್ರಾರ್ಥನೆಯನ್ನು ನೆರವೇರಿಸಿದರು. ಮಂಜೇಶ್ವರ ಶಾಸಕ AKM ಅಶ್ರಫ್ ಸಮಾರಂಭವನ್ನು ಉದ್ಘಾಟಿಸಿದರು. ಸೆಕ್ಟರ್ ಕಾರ್ಯದರ್ಶಿ ಅನಸ್ ಮುಸ್ಲಿಯಾರ್ ಕಾಯರ್ಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಅಸೀಸ್ ಕಳಾಯಿ ಶುಭ ಹಾರೈಸಿ ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿದ್ದಿಕ್ ಸಖಾಫಿ ಬಾಯರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಮಸ್ಜಿದ್ ಖತೀಬ್ ಮುಹಮ್ಮದ್ ಸಖಾಫಿ ತೋಕೆ, ಮೂಸಾ ಸಖಾಫಿ ಪೈವಳಿಕೆ ಮುಂತಾದವರು ಮಾತನಾಡಿದರು. SSF ಡಿವಿಷನ್ ಅಧ್ಯಕ್ಷ ಮುನೀರ್ ಹಿಮಾಮಿ 23ನೇ SSF ಸಾಹಿತ್ಯ ಉತ್ಸವದ ವಿಜೇತರನ್ನು ಘೋಷಿಸಿದರು. ಬಳಿಕ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಿಳೆಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಅತ್ಯುತ್ತಮ ಆರೈಕೆಯನ್ನು ಪಡೆಯುವ ಸುಂದರ ಸ್ಥಳವಾಗುತ್ತಿದೆ ಮಂಗಳೂರಿನಲ್ಲಿರುವ ಸಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಸೌಂದರ್ಯ ಆರೈಕೆಗಾಗಿ ಎಲ್ಲ ರೀತಿಯ ನವೀನ ಟ್ರೀಟ್ಮೆಂಟ್ಗಳು ಲಭ್ಯವಿರುವ ಅತ್ಯುತ್ತಮ ಸಲೂನ್ ಆಗಿರುವ ಸಾರಾ ಎಲೈಟ್ ಅತ್ಯುತ್ತಮ ಪ್ರೈಸಿನೊಂದಿಗೆ ಎಲ್ಲರನ್ನು ಅಚ್ಚರಿಗೊಳಿಸುತ್ತಿದೆ. ಕಾಸರಗೋಡಿಗೂ ನೆಚ್ಚಿನ ತಾಣವಾದ ಸಾರಾ ಎಲೈಟ್ 31ರವರೆಗೆ ಉತ್ತಮ ಈದ್ ಕೊಡುಗೆಗಳನ್ನು ನೀಡುತ್ತಿದೆ. ಸೌಂದರ್ಯ ಪರಿಕಲ್ಪನೆಗಳನ್ನು ನನಸಾಗಿಸುವ ಮೂಲಕ ಸೌಂದರ್ಯ ಆರೈಕೆ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ ಮಂಗಳೂರಿನ ಸಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ನವೀನ ಟ್ರೀಟ್ಮೆಂಟ್ಗಳ ಮೂಲಕ ಮನ ತುಂಬುವ ಅನುಭವಗಳು ಸಾರಾ ಎಲೈಟ್ಗೆ ಬರುವವರಿಗೆ ಕಾಯುತ್ತಿದೆ. ಕಾಸರಗೋಡಿನ ನೆಚ್ಚಿನ ತಾಣವಾದ ಸಾರಾ ಎಲೈಟ್ 31ರವರೆಗೆ ಉತ್ತಮ ಈದ್ ಕೊಡುಗೆಗಳನ್ನು ನೀಡುತ್ತಿದೆ. ಹೇರ್ ಲೆಂಗ್ತ್ ಎಷ್ಟೇ ಆಗಿದ್ದರೂ ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಸ್ಮೂತನಿಂಗ್, ಹೇರ್ ಬೋಟಾಕ್ಸ್, ಹೇರ್ ಕೆರಾಟಿನ್ ಇವುಗಳಲ್ಲಿ ನೀವು ಯಾವುದನ್ನು ಆರಿಸಿಕೊಂಡರೂ ಆಫರ್ ಬೆಲೆ ಕೇವಲ 3,999 ರೂಪಾಯಿ ಮಾತ್ರ. ಇದರ ಜೊತೆಗೆ ಹೈಡ್ರಾ ಫೇಶಿಯಲ್ ಮೇಲೆ 50% ಕೊಡುಗೆ ಇದೆ. ಹೈಡ್ರಾ ಫೇಶಿಯಲ್ ಪಡೆಯಲು ಬಯಸುವವರಿಗೆ ಇದೊಂದು ಉತ್ತಮ ಸುವರ್ಣ ಅವಕಾಶವಾಗಿದೆ. ಅದ್ಭುತ ರೂಪಾಂತರವನ್ನು ಒದಗಿಸುವ ವಧುವಿನ ಹಾಗೂ ವರನ ಮೇಕಪ್, ಪಾರ್ಟಿ ಮೇಕಪ್, ಬೇಸಿಕ್ ಮೇಕಪ್ ಅನ್ನು ಇಲ್ಲಿಂದಲೇ ಆಕರ್ಷಕ ಬೆಲೆಯಲ್ಲಿ ಮಾಡಬಹುದು. ಅತ್ಯಂತ ಸುಂದರವಾದ ವಾತಾವರಣವು, ಉತ್ತಮ ಗ್ರಾಹಕ ಸೇವೆ ಹಾಗೂ ಇತರ ಹಲವು ವೈಶಿಷ್ಟ್ಯಗಳು ಸಾರಾ ಎಲೈಟಿನ ವಿಶಿಷ್ಟ ಲಕ್ಷಣಗಳಾಗಿವೆ. ಗ್ರಾಹಕರ ಪ್ರೈವಸಿಗೆ ಗೌರವ ನೀಡಿ ವಿಶೇಷ ಕ್ಯಾಬಿನ್ಗಳೊಂದಿಗೆ ಕ್ರಮೀಕರಿಸಿ ಅತ್ಯಂತ ನವೀನ ವ್ಯವಸ್ಥೆಯನ್ನು ಟ್ರೀಟ್ಮೆಂಟ್ಗಳಿಗೆ ಇಲ್ಲಿ ಸಿದ್ಧಪಡಿಸಲಾಗಿದೆ. ಕಾಸರಗೋಡು ನಿವಾಸಿಗಳು ಸೇರಿದಂತೆ ಅನೇಕ ಜನರು ಇಲ್ಲಿಗೆ ಬರುತ್ತಾರೆ ಮತ್ತು ಮಲಯಾಳಿಗಳು ನೀಡಿದ ಬೆಂಬಲವನ್ನು ತುಂಬಾ ಪ್ರಶಂಸಿಸುತ್ತಿದ್ದಾರೆ. ಈ ಬೆಂಬಲವು ಮುಂದುವರಿಯಬೇಕು ಎಂದು ಸಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನಿನ ಸಂಸ್ಥಾಪಕರಾದ മുഹമ്മദ് അലി ಮತ್ತು സാറാ ದಂಪತಿಗಳು ಹೇಳುತ್ತಾರೆ. മംഗളാപുരത്തിൽ ഞങ്ങൾ പ്രൊഫഷണൽ യൂണിസെക്സ് സലൂണാണ് സാറാ എലൈറ്റ് പറഞ്ഞിട്ട്. ഞങ്ങൾക്ക് ഇവിടെ ഞങ്ങളുടെ എല്ലാ സർവീസുണ്ട്. ഹെയറിൻ്റെ, സ്കിന്നിൻ്റെ സർവീസാണ്. പിന്നെ ഇപ്പോൾ വെഡ്ഡിങ് സീസണിൽ സ്പെഷ്യലായിട്ട് നിങ്ങൾ ഇപ്പോൾ വെഡ്ഡിങ് സീസണിൽ ഞങ്ങൾ സ്പെഷ്യൽ ഓഫറുണ്ട്. സ്ട്രൈറ്റനിങ്, ബുട്ടോക്സ്, keratin 3999 for any length. So please visit our unisex salon Zara Light Mangalapuram Nanturlan ഞങ്ങളുടെ സലൂൺ ഇത്. പിന്നെ ഞങ്ങളുടെ മെനിക്യൂറാണ്, പെഡിക്യൂർ ഉണ്ട്. പിന്നെ
പിന്നെ കുറേ കാസർഗോഡിൻ്റെ ക്ലയൻറ്റ്സ് ഞങ്ങളെ ഇവിടെ വന്നുണ്ടാവും. നിങ്ങളെ സപ്പോർട്ട് ലാസ്റ്റ് 2 ഇയേഴ്സിൽ നല്ല സപ്പോർട്ട് ആക്കിയിട്ടുണ്ടായി എല്ലാ അവിടുത്തെ ആൾക്കാരെല്ലാം. കാസർഗോഡ്, കാലിക്കറ്റ്, പിന്നെ നിങ്ങളെ കണ്ണൂർ സൈഡിൻ്റെ ആൾക്കാർ, കുറേ ആൾക്കാർ ഇവിടെ കസ്റ്റമറായിട്ട് വിസിറ്റ് ആക്കിയിട്ടുണ്ട്. എല്ലാവരും നല്ല സപ്പോർട്ട് ചെയ്തിട്ടുണ്ട് ഞങ്ങൾക്കിവിടെ. നിങ്ങളൊരു പ്രാവശ്യം ഇത് മേക്കപ്പിൽ നോക്കി. മേക്കപ്പിലെല്ലാം കുറേ മേക്കപ്സ് ഉണ്ട്. പാർട്ടി മേക്കപ്സ്, ബ്രൈഡ് മേക്കപ്പ്, പിന്നെ ബേസിക് മേക്കപ്പ്, ഇതെല്ലാം ഉണ്ട്. നിങ്ങളൊരു പ്രാവശ്യം ഞങ്ങൾ സലൂണിൽ വിസിറ്റ് ആക്കി. നിങ്ങളുടെ സപ്പോർട്ട് നമ്മൾക്ക് എപ്പോഴും ഇതുണ്ട്. താങ്ക് യു സോ മച്ച്. കേരളത്തിൻ്റെ ആൾക്കാർക്ക് നമ്മളിവിടെ മംഗളാപുരത്ത് ഫുൾ സപ്പോർട്ട് ചെയ്തുകൊണ്ട്. At Zara Elite we have exciting offer going on for the wedding season. So we have bridal packages, groom packages, and also we have Hydra facial, smoothing, keratin, botox. We have exciting offer. So we have any length straightening, smoothing, botox, keratin only at 3,999. Also we have Hydra facial at flat 50% discount. So Zara Elite is located at Mangalore, Nantur. So please do visit Zara Elite. ಮಹಿಳಾ ಸೌಂದರ್ಯವನ್ನು ಹೆಚ್ಚಿಸುವ ತನ್ನ ಮ್ಯಾಜಿಕ್ನಿಂದ ಇಂದು ಮಂಗಳೂರು, ಕಾಸರಗೋಡನ್ನು ಖ್ಯಾತಿಯ ಶಿಬಿರವನ್ನು ಮೀರಿ ಸೌಂದರ್ಯಕ್ಕೆ ಆರೈಕೆ ಕ್ಷೇತ್ರದಲ್ಲಿ ಸಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್ ಹೆಮ್ಮೆಯಿಂದ ಮಿಂಚುತ್ತಿದೆ. ಗ್ರಾಹಕರು ಬಯಸುವ ಆರೈಕೆಯನ್ನು ಗುಣಮಟ್ಟದೊಂದಿಗೆ ಮತ್ತು ಬಜೆಟ್ ಸ್ನೇಹಿ ಬೆಲೆಯಲ್ಲಿ ಒದಗಿಸಬಲ್ಲದು. ಇದು ಸಾರಾ ಎಲೈಟ್ ಅನ್ನು ಇತರ ಬ್ಯೂಟಿ ಸಲೂನ್ಗಳಿಗಿಂತ ಭಿನ್ನವಾಗಿಸುತ್ತದೆ. ಈ ವೈಶಿಷ್ಟ್ಯವೇ ಸಾರಾ ಎಲೈಟ್ ಅನ್ನು ಹೆಚ್ಚು ಜನಪ್ರಿಯಗೊಳಿಸುತ್ತದೆ ಮತ್ತು ಜನರ ಹೃದಯದಲ್ಲಿ ಸ್ಥಾನವನ್ನು ಪಡೆಯುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2025-26ನೇ ಸಾಲಿನ ಹೈಯರ್ ಸೆಕೆಂಡರಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ಜಿಲ್ಲೆಯಲ್ಲಿ 71.72 ಫಲಿತಾಂಶ ದಾಖಲು. 11,559 ಮಂದಿ ಉನ್ನತ ಶಿಕ್ಷಣಕ್ಕೆ ಅರ್ಹತೆ. ಮುಹಮ್ಮದ್ ಆಸಿಫ್ ನಿಗೂಢ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ಪ್ರಕರಣ ತನಿಖೆಯನ್ನು ಯಾಕೆ ಸಿಬಿಐಗೆ ವರ್ಗಾಯಿಸಬಾರದೆಂದು ಹೈಕೋರ್ಟ್ ಪ್ರಶ್ನೆ. ಘಟನೆಯ ಬಗ್ಗೆ ವಿವರಾತ್ಮಕ ವಿವರಣೆ ನೀಡುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ. ಮಂಜೇಶ್ವರದಲ್ಲಿ ಟಗ್ ಮೀನುಗಾರಿಕಾ ದೋಣಿಗೆ ಡಿಕ್ಕಿ ಹೊಡೆದು ಓರ್ವ ವ್ಯಕ್ತಿಯ ಗಾಯ. ಘಟನೆಯಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜು. ಕುಟುಂಬಶ್ರೀ ಜಿಲ್ಲಾ ಮಿಷನ್ನಿಂದ ವಸತಿ ರಹಿತರಿಗೆ ಸುರಕ್ಷಿತ ವಸತಿ ಒದಗಿಸುವ ಯೋಜನೆ ಚೀಮೇನಿಯಲ್ಲಿ ಆರಂಭ. ರತೀಶ್ ಪಿಲಿಕೋಡ್ ಅವರಿಂದ ಮೊದಲ ಮನೆಯ ಶಂಕುಸ್ಥಾಪನೆ. ನೆಲ್ಲಿಕುನ್ನು ಮುಹಿಯುದ್ದೀನ್ ಮಸೀದಿ ರಸ್ತೆ ಪಕ್ಕದಲ್ಲಿ ಕಸ ಮಾಲಿನ್ಯದಿಂದಾಗಿ ಸ್ಥಳೀಯರು ಸಂಕಷ್ಟದಲ್ಲಿ. ಬೀದಿ ನಾಯಿಗಳು ಹಾಗೂ ಹಾವುಗಳ ಕಾಟದಿಂದಾಗಿ ಜನತೆ ಭಯಭೀತಿಯಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.